ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೋಡ್ ಸ್ಟೋರೀಸ್ ಕನ್ನಡ. ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ಏನಪ್ಪ ಅಂತಂದರೆ, ನಾನು ಮೋಟೋ ವ್ಲಾಗಿಂಗ್ ಮಾಡಬೇಕಂತ ಒಂದು ಆ್ಯಕ್ಷನ್ ಕ್ಯಾಮ್ರಾನ ಆರ್ಡರ್ ಮಾಡಿದ್ದೆ. ಸೊ ಆ್ಯಕ್ಷನ್ ಕ್ಯಾಮ್ರಾ ಬಂದಿದೆ. ಸೊ ಅದನ್ನು ನಾನು ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಏನಕ್ಕೆ ಅಂತಂದರೆ, ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಮತ್ತು ಯಾವ ಕ್ಯಾಮ್ರಾ ಸೆಲೆಕ್ಟ್ ಮಾಡಬೇಕು ಏನಂತ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತೀನಿ. ಬನ್ನಿ, ಕ್ಯಾಮ್ರಾ ಯಾವುದು ಮತ್ತು ಸೊ ಅದರದ್ದು ಫೀಚರ್ಸ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನಾನು ಆರ್ಡರ್ ಮಾಡಿದಂಥ ಕ್ಯಾಮ್ರಾ ಬಂದ್ಬಿಟ್ಟು DJI Osmo Action 4 ಕ್ಯಾಮ್ರಾ ಸ್ಟ್ಯಾಂಡರ್ಡ್ ಕಾಂಬೋ. ಸ್ಟ್ಯಾಂಡರ್ಡ್ ಕಾಂಬೋ ಅಂದರೆ ಇದರಲ್ಲಿ ಎರಡು ಬರುತ್ತೆ. ಒಂದು ಸ್ಟ್ಯಾಂಡರ್ಡ್ ಕಾಂಬೋ, ಇನ್ನೊಂದು ಅಡ್ವೆಂಚರ್ ಕಾಂಬೋ. ಸೊ ಸ್ಟ್ಯಾಂಡರ್ಡ್ ಕಾಂಬೋಗೂ ಅಡ್ವೆಂಚರ್ ಕಾಂಬೋಗೂ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಮೀನ್ಸ್ ಅಡ್ವೆಂಚರ್ ಕಾಂಬೋದಲ್ಲಿ ನಿಮಗೆ ಒಂದು ಎಕ್ಸ್ಟ್ರಾ ಸ್ಟಿಕ್ ಬರುತ್ತೆ, ಸೆಲ್ಫಿ ಸ್ಟಿಕ್ ಮತ್ತು 3 ಬ್ಯಾಟ್ರೀಸು, ಮತ್ತು ಸೊ ನಿಮಗೆ ಮೈಕ್ ಕೂಡ ಬರುತ್ತೆ ಅದರಲ್ಲಿ. ಸೊ ಅದ್ರ ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ 40,000 ಸಮಥಿಂಗ್, 45,000 ಸಮಥಿಂಗ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು 26,900 ಆಗುತ್ತೆ. ಸೊ ಇದ್ರೊಳಗಡೆ ಎಲ್ಲ ಏನೇನು ಬರುತ್ತೆ ಮತ್ತು ನಾನು ಇದನ್ನೇ ಯಾಕೆ ತೊಗೊಂಡೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಇದರಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಇದರಲ್ಲಿ ಟೋಟಲ್ 2 ಬಾಕ್ಸ್ ಬಂದಿದೆ. ಸೊ ಮೊದಲನೇದು ಬಂದ್ಬಿಟ್ಟು ಇದು ಕ್ಯಾಮ್ರಾ, ಮತ್ತು ಇದು ಹೊರಗಡೆ ಏನಿದೆ ಕ್ಯಾಮ್ರಾ ಮತ್ತು ಆಕ್ಸೆಸರೀಸ್ ಇದೆ, ಮತ್ತು ಇನ್ನೊಂದು ಇದೆ, ಅದರಲ್ಲಿ ಇದ್ರದ್ದು ಕೇಸ್ ಬಂದಿದೆ. ನಾನು ಅದನ್ನು ತಗೊತೀನಿ. ಸೊ ಇದು ಬಂದ್ಬಿಟ್ಟು ಆಕ್ಸೆಸರೀಸ್ ಕೇಸು. ಸೊ ಇದರೊಳಗಡೆ ಏನೇನು ಬರುತ್ತೆ ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಸೊ ಮೊದಲಿಗೆ ಎಲ್ಲ ನಾವು, ಸೊ ನೀವು ಗೊತ್ತಲ್ಲ, ಮೋಸ್ಟ್ಲಿ ಕೆಲವು ಬೇರೆ ಎಲ್ಲ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ನೀವೆಲ್ಲ. ಅದನ್ನು ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಈ ಥರ ಎಲ್ಲ ವೀಡಿಯೋ ಮಾಡಿ, ಸೊ ಅದನ್ನು ಕ್ಯಾಮ್ರಾನೆಲ್ಲ ಒಂದು 4-5 ರೌಂಡ್ ಹಾಕಿ ಆ ಬಾಕ್ಸಿಂದ ಓಪನ್ ಮಾಡೋದೆಲ್ಲ ತೋರಿಸಿ, ಅದರೊಳಗಡೆ ಎಲ್ಲ ಕಾಂಪೊನೆಂಟ್ಗೆಲ್ಲ ಫುಲ್ ಎಲ್ಲ ಝೂಮ್ ಮಾಡಿ ಆ ಥರ ಎಲ್ಲ ತೋರಿಸಿ ನಂಗೆ ಇಷ್ಟ ಇಲ್ಲ. ಅಂದರೆ ಆಲ್ರೆಡಿ ಅನ್ಬಾಕ್ಸಿಂಗ್ ಎಲ್ಲರಿಗೂ ಗೊತ್ತಿರುತ್ತೆ. ಅನ್ಬಾಕ್ಸಿಂಗ್ ಅಂದರೆ ಅದನ್ನೇ ತೆಗೆದು ಬಟ್ ನಾನು ಏನಕ್ಕೆ ಮಾಡ್ತೀನಿ ಅಂತಂದರೆ, ಬಟ್ ಬೇರೆಯವ್ರು ಯಾರಾದರೂ ತಗೊಳ್ಳೋ ಪ್ಲ್ಯಾನಲ್ಲಿ ಇದ್ದರೆ, ಆಮೇಲೆ ನಾನು ಕೂಡ ಮುಂಚೆ ಯೂಟ್ಯೂಬ್ ಮಾಡಬೇಕಂತ ಆಸೆ ಇತ್ತು. ಬಟ್ ಮಾಡಬೇಕಂದ್ರೆ ಕೆಲವೆಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತಲ್ಲ. ಈಗ ಕ್ಯಾಮ್ರಾ ಬೇಕು, ಮತ್ತು ಬೈಕ್ ಬೇಕು, ಇನ್ನೊಂದು ಮತ್ತೊಂದು, ಅದನ್ನೆಲ್ಲ ಕೊಂಡ್ಕೊಳ್ಳೋದಲ್ಲ. ನಮ್ಮ ಹತ್ರ ಏನಿದೆ, ನಾನು ಪ್ಲಾನ್ ಮಾಡಿದ್ದು ಏನಕ್ಕೆ ಅಂತಂದರೆ, ನನ್ನ ಹತ್ರ ಆಲ್ರೆಡಿ ಬೈಕ್ ಇದೆ, ಲ್ಯಾಪ್ಟಾಪ್ ಇದೆ. ಸೊ ಇನ್ನು ಬೇಕಾಗಿರೋದು ಹೆಲ್ಮೆಟ್ ಮತ್ತು ಕ್ಯಾಮ್ರಾನು ಸಮೇತ. ಏನು ನಾನು ಈ ಮಿಡಲ್ ಕ್ಲಾಸ್ ಲೆವೆಲ್ ಏನಂತಂದರೆ, ನಾವು ಸಾಲ ಮಾಡೆಲ್ಲ ತೊಗೊಂಡ್ಬಿಡ್ತೀವಿ. ಸೊ ನಾವು ಆ ಥರ ಇಲ್ಲ. ಸೊ ನಾನು ವೆಯ್ಟ್ ಮಾಡಿ ಒಂದು 6 ಮಂತ್ಸ್ 1 ಇಯರ್ ವೆಯ್ಟ್ ಮಾಡಿ, ಮತ್ತೆ ಬೋನಸ್ ದುಡ್ಡು ಯಾವುದೋ ಬಂದಿದ್ದಕ್ಕೆ ಅದರಲ್ಲಿ ನಾನು ಕ್ಯಾಮ್ರಾನ ಪರ್ಚೇಸ್ ಮಾಡಿ ನಾನು ನಿಮ್ಮದು ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಸ್ಟ್ಯಾಂಡರ್ಡ್ ಕಾಂಬೋದಲ್ಲಿ ಏನೇನು ಬರುತ್ತೆ ಅಂದರೆ, ಈ ಬಾಕ್ಸಲ್ಲಿ ಇದು ನಿಮ್ಮ ಕ್ಯಾಮ್ರಾ. ಸೊ ಕ್ಯಾಮ್ರಾನ ನಾನು ಓಪನ್ ಮಾಡಿ ತೋರಿಸ್ತೀನಿ ಹತ್ತಿರದಲ್ಲಿ. ಸೊ ಇದು ಕ್ಯಾಮ್ರಾ ಬಗ್ಗೆ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಈ ಅಡಾಪ್ಟರ್ ಬಂದು ಮ್ಯಾಗ್ನೆಟಿಕ್. ಇದು ತುಂಬ ಯೂಸ್ ಆಗುತ್ತೆ. ಇದು ಹೇಗೆ ಅಂತ ನಾನು ಹೇಳಿದ್ದೀನಿ. ನೆಕ್ಸ್ಟು ಕ್ಯಾಮ್ರಾ ಒಂದು, ಅಡಾಪ್ಟರ್ ಮೌಂಟ್ ಒಂದು, ಇದು ಕ್ಯಾಮ್ರಾ ಲೆನ್ಸ್ ಮುಂದೆಗಡೆ ಇರುತ್ತೆ. ಈ ಕ್ಯಾಮ್ರಾ ಲೆನ್ಸ್ ಇದೆ ನೋಡಿ, ಇಲ್ಲಿ ಮುಂದೆಗಡೆ ಕ್ಯಾಮ್ರಾ ಲೆನ್ಸ್ ಇರುತ್ತೆ. ಇದೇನಾದರೂ ಹೋದರೆ ಇರಲಿ ಅಂತ ಒಂದು ಎಕ್ಸ್ಟ್ರಾ ಸ್ಪೇಸ್ ಕೊಟ್ಟಿದ್ದಾರೆ. ಸ್ಪೇಸ್ ಅಲ್ಲ, ಇದು ಚಾರ್ಜಿಂಗ್ ಕೇಬಲ್. ಇದೇನಪ್ಪ ಅಂದರೆ ನೋಡಿ, ಇದನ್ನು ಈ ಥರ ಕನೆಕ್ಟ್ ಮಾಡಿ ವರ್ಟಿಕಲ್ ಮೌಂಟ್ ಮಾಡಿಕೊಂಡು ನಾವು, ಈಗ ನಾನು ನಿಮ್ಗೆ ಏನು ವಿಡಿಯೋ ಮಾಡ್ತಾ ಇದ್ದಲ್ಲ ಆ ಥರ ಈ ಥರ ಬರುತ್ತೆ ಸೆಟಪ್. ಈ ಥರ ಏನಾದ್ರು ಸೆಟಪ್ ಮಾಡ್ಕೊಂಡು ನೀವು ಬೇಕಾದ್ರೆ ಏನಾದ್ರು ವಿಡಿಯೋಸ್ ಎಲ್ಲ ಮಾಡ್ತೀನಿ ಅಂತಂದರೆ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಂಪಿಂಗ್. ಇದು ನಿಲ್ಲಿಕ್ಕಾಗಲ್ಲ, ಈ ಥರ ಬಂದ್ಬಿಡುತ್ತೆ. ಸೊ ಇದು ಅಡೆಸಿವ್ ಬೇಸ್ ಅಂತಾರೆ. ಇದು ಅಡೆಸಿವ್ ಬೇಸ್. ಇದು ನಾರ್ಮಲಾಗಿ ನೀವು ಕ್ಲಾಂಪ್ ಮಾಡ್ಕೊಂಡು ಮಾಡ್ಬೋದು. ಮತ್ತು ಒಂದು ಬ್ಯಾಟ್ರಿ ಕೊಟ್ಟಿದ್ದಾನೆ. ಸ್ಟ್ಯಾಂಡರ್ಡ್ ಕಾಂಬೋದಲ್ಲಿ ಒಂದೇ ಬ್ಯಾಟ್ರಿ. ಅಡ್ವೆಂಚರ್ ಕಾಂಬೋದಲ್ಲಿ 3 ಬ್ಯಾಟ್ರಿ ವಿತ್ ಕೇಸು, ಮತ್ತು ಅದನ್ನು ಮಲ್ಟಿಪಲ್ ಯೂಸಸ್ ಎಲ್ಲ ಮಾಡ್ಕೋಬೋದು. ಅದರಿಂದ ತುಂಬ ಯೂಸಸ್ ಆಗುತ್ತೆ. ನೆಕ್ಸ್ಟ್ ಬಂದರೆ ಇದರೊಳಗಡೆ ಇದು ಕೇಸ್. ಇದು ಸೆಕೆಂಡ್ ಬಾಕ್ಸ್. ಆ್ಯಕ್ಚುಲಿ ಆಕ್ಸೆಸರೀಸ್ ಎಲ್ಲ ಇದರಲ್ಲೇ ಇರುತ್ತೆ. ನಾನು ಆಲ್ರೆಡಿ ಬಿಚ್ಚಿದ್ದೀನಿ, ಯಾಕಂದ್ರೆ ನೋಡ್ಕೋಬೇಕಲ್ವ ನಾನು. ಓಪನ್ ಬಾಕ್ಸ್ ಡೆಲಿವರಿ. ಸೊ ಇದು ಕೇಸು. ಸೊ ನೆಕ್ಸ್ಟ್ ನಿಮಗೆ ಯೂಸರ್ ಮ್ಯಾನ್ಯಲ್ಲು, ಅದು ಹಾಡು ಮೂಳು ಇದೆಲ್ಲ ಇದೆ. ಅದು ಬಿಟ್ಟರೆ ಇದಕ್ಕೆ ಸಪ್ರೇಟಾಗಿ ಒಂದು ಅಪ್ಲಿಕೇಶನ್ ಇದೆ. DJI Osmoಗೆ ಸಪ್ರೇಟ್ ಒಂದು ಅಪ್ಲಿಕೇಶನ್ ಇದೆ. ನೆಕ್ಸ್ಟ್ ಇಲ್ಲಿ ಮ್ಯಾಗ್ನೆಟ್ ಕೊಟ್ಟಿದ್ದಾನೆ. ಮ್ಯಾಗ್ನೆಟು ಕೇಸಲ್ಲಿದೆ. ಇದರಲ್ಲಿ ಬಂದು ನೀವು ಹಾರಿಜಾಂಟಲ್ ಆಗಿ ಮೌಂಟ್ ಮಾಡ್ಬೋದು. ಕ್ಯಾಮ್ರಾನ ನೀವು ಈ ಥರನೂ ಮೌಂಟ್ ಮಾಡ್ಬೋದು, 2 ಥರನೂ ಯೂಸ್ ಮಾಡ್ಬೋದು ಇದನ್ನು. ಬಟ್ ಇದಕ್ಕೆ ವರ್ಟಿಕಲ್ ಆಗಿ ಮೌಂಟ್ ಮಾಡಬೇಕಂದ್ರೆ ಕೇಸಲ್ಲಿ ಇರಬೇಕು. ಈ ಕೇಸಲ್ಲಿ ಹಾಕಬೇಕು. ಈ ಕೇಸಲ್ಲಿ ಹಾಕಿದ್ರೆ ಮಾತ್ರ. ಆಮೇಲೆ ಇದು ವಾಟರ್ ಪ್ರೂಫು.
ವಾಟರ್ ಪ್ರೂಫ್ ಅಂದರೆ ಅಪ್ ಟು ಎಷ್ಟು ಮೀಟ್ರ್ ಇದೆ ಇದರೊಳಗಡೆ ಕೊಟ್ಟಿದ್ದಾನೆ. 360 ಡಿಗ್ರಿ ರೊಟೇಟಿಂಗ್ ವಾಟರ್ ಪ್ರೂಫ್ ಅಪ್ ಟು 18 ಮೀಟ್ರ್. ಸೊ 18 ಮೀಟ್ರ್ವರೆಗೂ ನೀವು ವಾಟರ್ ಇತ್ತು ಒಳಗಡೆ. ಇದ್ರ ವಾಟರ್ ಪ್ರೂಫ್ ಏನಂದರೆ ಮೇಯ್ನು ಇಲ್ಲಿ ಸೀಲ್ ಕೊಟ್ಟಿದ್ದಾನೆ. ಇಲ್ಲಿ ನೀವು ಎಕ್ಸ್ಟರ್ನಲ್ ಮೈಕ್ ಕನೆಕ್ಟ್ ಮಾಡ್ತೀರಲ್ಲ, ಇದು ಎಕ್ಸ್ಟರ್ನಲ್ ಮೈಕ್ ಕನೆಕ್ಟ್ ಮಾಡೋದು. ಸೊ ಏನಪ್ಪ ಅಂತಂದರೆ ನೀವು ಗೋಪ್ರೋ ಕ್ಯಾಮ್ರಾನ ಪರ್ಚೇಸ್ ಮಾಡಿದ್ರೆ ಗೋಪ್ರೋಗೆ ಇಂಟರ್ನಲ್ ಮೈಕ್ ಬರಲ್ಲ. ನೀವು ಅದಕ್ಕೆ ಸಿ ಪಿನ್ ಹಾಕ್ಬಿಟ್ಟು ಅದರಿಂದ ಮೈಕ್ ತೊಗೊಂಡು ಹೆಲ್ಮೆಟ್ ಕನೆಕ್ಟ್ ಮಾಡಬೇಕು. ಅದಕ್ಕೊಂದು ದೊಡ್ಡ ಸೆಟಪ್ಪೇ ಬರುತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ಇದನ್ನ ನೀವು ಬ್ಲೂಟೂತ್ ಮೈಕ್ ಯಾವುದೇ ಬ್ಲೂಟೂತ್ ಮೈಕ್ನ ಯೂಸ್ ಮಾಡ್ಬೋದು. ಬ್ಲೂಟೂತ್ ಮೈಕ್ ಕನೆಕ್ಟ್ ಮಾಡ್ಬೇಕಂತಂದ್ರೆ ನೀವು ಇಲ್ಲಿ ಇದು ಬಂದ್ಬಿಟ್ಟು ಇದು ರೆಕಾರ್ಡು ಮತ್ತೆ ರೆಕಾರ್ಡ್ ಮಾಡಬೇಕು. ಇದನ್ನ ಕ್ಲಿಕ್ ಮಾಡಿದ್ರೆ ರೆಕಾರ್ಡ್, ನೀವು ಫೋಟೋ ಲಾಗಿಂಗ್ ಏನಾದ್ರು ಮಾಡ್ಬೇಕಂತಂದ್ರೆ ಇದನ್ನ ಕ್ಲಿಕ್ ಮಾಡಿದ್ರೆ ರೆಕಾರ್ಡ್ ಆಗುತ್ತೆ. ಬೇಡ ಅಂತಂದ್ರೆ ಜಸ್ಟ್ ಅಲ್ಲೇ ಒಂದು ಟ್ಯಾಬ್ ಬಟನ್, ಇದು ಪವರ್ ಆನ್ ಬಟನ್. ಇದರೊಳಗಡೆ 2 ಸ್ಕ್ರೀನು, ಫ್ರಂಟ್ ಒಂದು ಸ್ಕ್ರೀನ್ ಇದೆ, ಬ್ಯಾಕ್ ಒಂದು ಸ್ಕ್ರೀನ್ ಇದೆ, 2 ಟಚ್ ಸ್ಕ್ರೀನ್ ಇದೆ. ಇದು ಗಿಡೆಲ್ಲ ಏನು ಬಂದಿಲ್ಲ, ಸೊ ನೀವು ತಗೋಬೇಕಾಗುತ್ತೆ. ಆಮೇಲೆ ಲೆನ್ಸ್ ನಿಮ್ಗೆ ಇಲ್ಲಿ ನೋಡ್ತಾ ಇರಲ್ಲ, ಇದು ಲೆನ್ಸ್. ಬ್ಯಾಟ್ರಿ ಹಾಕೋದಿಲ್ಲಪ್ಪ ಅಂತಂದ್ರೆ ನೋಡಿ, ಬ್ಯಾಟ್ರಿ ಇಲ್ಲ ಹಾಕ್ಬೋದು. ಸಾರಿ, ಬ್ಯಾಟ್ರಿ ಹಾಕಿಲ್ಲ. ಇಲ್ಲಿ ನೋಡಿ, ಇದನ್ನ ಬ್ಯಾಟ್ರಿ ಹಾಕೋ ಜಾಗ. ಇದ್ರೊಳಗಡೆ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಏನಂದ್ರೆ ಇಲ್ಲೊಂದು ಕೊಟ್ಟಿದ್ದಾನಲ್ವಾ, ಈ DJI ಸ್ಟೋರ್, ಈ ಅಪ್ಲಿಕೇಶನ್ನ ಯೂಸ್ ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ದೊಂದು ಮೈಕ್, ಎಕ್ಸ್ಟರ್ನಲ್ ಮೈಕ್, ಇದರಲ್ಲೇ ಒಂದು DJI ಒಂದು ಮೈಕ್ ಬರುತ್ತೆ. ಸೊ ಅದನ್ನ ನೀವು ಆ್ಯಪ್ ಮೂಲಕ ಕನೆಕ್ಟ್ ಮಾಡ್ಬೋದು. ಕನೆಕ್ಟ್ ಮಾಡಿಬಿಟ್ಟು DJI ಮಾತ್ರ. ಆಮೇಲೆ ಪ್ಲಸ್ ಇನ್ನೊಂದೇನಂದ್ರೆ ನೀವು ವಿಡಿಯೋಸ್ನ ಡೈರೆಕ್ಟಾಗಿ ಆ್ಯಪ್ ಇದಕ್ಕೆ ಕನೆಕ್ಟ್ ಆಗಿರುತ್ತೆ ಆ್ಯಪ್ಗೆ. ನೀವು ಡೈರೆಕ್ಟಾಗಿ ಆ್ಯಪಿಂದನೇ ಡೌನ್ಲೋಡ್ ಮಾಡ್ಕೋಬೋದು. ಅಂದರೆ ಸ್ಟ್ಯಾಂಡರ್ಡ್ ಹೈ ರೆಸೊಲ್ಯೂಷನ್ ಅಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಒಂದೇನಂದ್ರೆ ಇದರಲ್ಲಿ ನೆಗೆಟಿವ್, ನಾವು DJI ಮೈಕ್ ತೊಗೊಂಡ್ರೆ ಬ್ಲೂಟೂತ್ ಇಂದ ಕನೆಕ್ಟ್ ಆಗುತ್ತೆ. ಸೊ ನಾವು ಅದೇನು ಬೇಕಾಗಿಲ್ಲ. ಬಟ್ ಈ ಎಕ್ಸ್ಟರ್ನಲ್ ಮೈಕ್, ಬ್ಲೂಟೂತ್ದೇ ಮೈಕ್ ಹಾಕ್ತೀನಿ ಅಂತಂದ್ರೆ, ಈಗ ಸಪೋಸ್ ನಾನು ಈಗ ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ, ಈ ಥರ ಮೈಕ್ ಹಾಕ್ತೀನಿ ಅಂತಂದ್ರೆ ನೀವು ಇಲ್ಲಿ ಒಂದು ಸೀಲ್ ಕೊಟ್ಟಿದ್ದಾನೆ, ವಾಟರ್ ಪ್ರೂಫ್ ಸೀಲು. ಸೊ ಆ ಸೀಲನ್ನು ನೀವು ಎಲ್ಲಪ್ಪ ಅದು ತೋರಿಸ್ತೀನಿ, ಇದೆ ಇಲ್ಲೇ. ಆ್ಯಕ್ಚುಲಿ ಇದೇ ಸಿ ಪಿನ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಇದೇ ಸಿ ಪಿನ್ಗೆ ಕನೆಕ್ಟ್ ಮಾಡಿದ್ರೆ ಇಲ್ಲಿ ವಾಟರ್ ಪ್ರೂಫ್ಗೆ ಒಂದು ರಬ್ಬರ್ ಕೊಟ್ಟಿದ್ದಾನೆ ನೋಡಿ, ವಾಟರ್ ಪ್ರೂಫ್ ಹೋಗುತ್ತೆ ನೀವು ಎಕ್ಸ್ಟರ್ನಲ್ ಮೈಕ್ ಏನಾದ್ರು ಯೂಸ್ ಮಾಡಿದ್ರೆ. ಬಟ್ ನಮ್ಮ ಹತ್ರ ಇರೋ ಲೋ ಬಜೆಟಲ್ಲಿ ನಾವು ಯೂಸ್ ಮಾಡೋದು. ಆಮೇಲೆ ಇದು ನೀವು ಗೋಪ್ರೋಗೆಲ್ಲ ಹೋಗ್ಬಿಟ್ರೆ 40,000 45,000 ಮಿನಿಮಮ್ಮೆ 40,000-45,000 ಎಲ್ಲ ಇರುತ್ತೆ. ನಮ್ಗೆ ಅಷ್ಟು ಕಾಸ್ಟ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ಅದಕ್ಕೆ ಎಕ್ಸ್ಟರ್ನಲ್ ಸೆಟಪ್ ಅಂತೆ ಅದಂತೆ ಹಾಳು ಮೂಳೆ ಎಲ್ಲ ಯಾರು ಮಾಡ್ಕೋತಾರೆ. ನನಗೆ ಯಾಕೋ ಇದು ಬೆಸ್ಟ್ ಅಂತ ಅನಿಸ್ತು. ನಾನು ಹುಡುಕ್ತಾ ಇದ್ದೆ ತುಂಬ, ಆಲ್ಮೋಸ್ಟ್ ಒಂದು 6 months 1 year ಇಂದ ಹುಡುಕ್ತಾ ಇದ್ದೆ. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಇದಕ್ಕೆ ಎಕ್ಸ್ಟರ್ನಲಿ SD ಕಾರ್ಡ್ ಹಾಕಬೇಕು. SD ಕಾರ್ಡ್ ಹಾಕೋ ಜಾಗನ ನಾನು ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಇದನ್ನು ಕ್ಲೋಸ್ ಮಾಡೋಣ. ಏನು ಕ್ಲೋಸ್ ಆಗ್ತಾಯಿಲ್ಲ, ಇಲ್ಲಿ ಕೊಟ್ಟಿದ್ದಾನೆ ಪುಷ್ ಮಾಡಿ ಓಪನ್ ಮಾಡಬೇಕು. ಇಲ್ಲಿ ನಿಮಗೆ ಒಂದು ಚಿಕ್ಕ ಸ್ಲಾಟ್ ಇದೆ, ನೀವು ನೋಡಿದ್ರೆ ಸ್ಲಾಟ್ ಇದೆಯಲ್ಲ, ಈ ಸ್ಲಾಟಲ್ಲಿ ನೀವು SD ಕಾರ್ಡ್ ಹಾಕಬೇಕು. SD ಕಾರ್ಡ್ ಯಾವ್ದು ತಗೋಬೇಕು ಅಲ್ವಾ, ನನಗೆ ಫುಲ್ ಇಂಟರ್ನಲಿ ಅಷ್ಟೊಂದೆಲ್ಲ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ನಾನು ಇದನ್ನು ಮೋಟರ್ ಲಾಗಿಂಗ್ ಮಾಡಿದಾಗ ಇದರದ್ದು ಪರ್ಫಾರ್ಮೆನ್ಸು ಮತ್ತು ವಿಡಿಯೋ ರೆಕಾರ್ಡಿಂಗ್ ಸ್ಟೆಬಿಲಿಟಿ, ಆಮೇಲೆ ಸ್ಟೆಬಿಲಿಟಿ ನಾವು ಮೇಯ್ನ್ ನೋಡೋದೆ ಸ್ಟೆಬಿಲಿಟಿ. ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ನೋಡೋದೆ ಸ್ಟೆಬಿಲಿಟಿ. ಆ ಸ್ಟೆಬಿಲಿಟಿನೆಲ್ಲ ನಾನು ನಿಮಗೆ ತೋರಿಸ್ಬಿಟ್ಟು ಹೇಳ್ತೀನಿ. ಸೊ ಇದಕ್ಕೋಸ್ಕರ ನಾನು ಒಂದು SD ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀನಿ. ನಾನು SD ಕಾರ್ಡ್ನ ನಿಮಗೆ ತೋರಿಸ್ತೀನಿ, ಬನ್ನಿ. ನಾನು ಸೆಲೆಕ್ಟ್ ಮಾಡಿರೋ SD ಕಾರ್ಡು ಗೊತ್ತು ನಿಮಗೆ, ಸ್ಯಾಂಡಿಸ್ಕ್. ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸ್ಯಾಂಡಿಸ್ಕು 128 GB. ಸೊ 128 GB ಸ್ಪೀಡ್ 190 MB/s ಅಂದರೆ ಇದು ಹೈ ಪರ್ಫಾರ್ಮೆನ್ಸ್. ನೀವು ರೆಕಾರ್ಡ್ ಮಾಡೋ 4K 1080 ರೆಸೊಲ್ಯೂಷನ್ ರೆಕಾರ್ಡ್ ಮಾಡಬೇಕಂದ್ರೆ ನಾರ್ಮಲ್ SD ಕಾರ್ಡ್ ಎಲ್ಲ ಹಾಕಿದ್ರೆ ಅಷ್ಟು ಆ ಒಂದು ಫ್ರೇಮ್ಸಲ್ಲಿ ಅಷ್ಟು ಹೈ ಕ್ಲಾರಿಟಿ ಇಲ್ಲ. ಏನಾಗುತ್ತೆ ಗೊತ್ತಾ, ನೀವು ಕೆಲವೊಂದ್ಸರಿ ನೋಡಿ ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಸ್ಟಕ್ ಆಗುತ್ತೆ, ಅಂದರೆ ಅಕ್ಯುರಸಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು ತುಂಬ ವಿಡಿಯೋಸ್ ಎಲ್ಲ ನೋಡಿ ಅದರದ್ದೆಲ್ಲ ನೋಡಿ ಇಲ್ಲಿ ಕೊಟ್ಟಿದ್ದಾನೆ, ಆ್ಯಕ್ಷನ್ ಅಂತಲೇ ಇಲ್ಲೊಂದು ಕೊಟ್ಟಿದ್ದಾನೆ, ಆ್ಯಕ್ಷನ್ ಕ್ಯಾಮ್ರಾಸ್ಗೆ ಎಲ್ಲ ಯೂಸ್ ಮಾಡ್ಬೋದು ಅಂತ. 4K UHD ಇದರದ್ದು. ಸೊ ಸ್ಯಾಂಡಿಸ್ಕೋ ಪ್ರೈಸ್ ಏನಂದರೆ 1,212 ರೂಪಾಯಿ ಕೊಟ್ಟಿದ್ದೀನಿ. ಇದು 12 GB. ಇದರೊಳಗಡೆ A1 A2 ಅಂತ ಬರುತ್ತೆ. A1 ಅಂದರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಅನಿಸುತ್ತೆ. A2 ಅಂದರೆ ಎಕ್ಸ್ಟ್ರೀಮ್ ಪರ್ಫಾರ್ಮೆನ್ಸ್. ಅಂದರೆ ನೀವು ಸ್ಲೋ ಮೋಷನ್ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ತಿರಲ್ಲ, ಸ್ಲೋ ಮೋಷನ್ ವೀಡಿಯೋಸ್ ಎಲ್ಲ ಶೂಟ್ ಮಾಡಿದಾಗ ಅದು
ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಕೊಟ್ಟಿರ್ತಾರೆ. ಸೊ ಮೋಸ್ಟ್ ಅದು ಕ್ಲಾಸಿಫಿಕೇಶನ್ A2 A1 ಎಲ್ಲ. ಇದನ್ನೇನು ಕೊಟ್ಟಿದ್ದಾರೆ ಅಂತಂದರೆ ಹೈ ಪರ್ಫಾರ್ಮೆನ್ಸ್ ಮತ್ತು ಫಾಸ್ಟ್ ಟ್ರಾನ್ಸ್ಫರ್, ಅಂದರೆ 190 MB/s ನಾವು ಟ್ರಾನ್ಸ್ಫರ್ ಮಾಡ್ಬೋದಂತೆ, 90 Mbps/write. ನೋಡೋಣ. ಹೀಟ್ ರೆಸಿಸ್ಟೆಂಟು, ವಾಟರ್ ರೆಸಿಸ್ಟೆಂಟು ಎಲ್ಲ ಕೊಟ್ಟಿದ್ದಾನೆ. ನಮಗೆ ಟೆಕ್ನಿಕಲಿ ಅಷ್ಟು ಫುಲ್ ಎಲ್ಲ ಗೊತ್ತಿಲ್ಲ ನಾವು, ಬಟ್ ತುಂಬ ಎಲ್ಲ ಸಜೆಸ್ಟ್ ಮಾಡಿ ಎಲ್ಲಿ ಮಾಡಿದಾಗ ನಾವು ಸೆಲೆಕ್ಟ್ ಮಾಡಿದ್ದೆ ಇದೆ. ಯಾವುದು? SanDisk Extreme. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದೆಲ್ಲ ಕಾಂಪೊನೆಂಟ್ಸ್ ಎಲ್ಲ ಆಯ್ತಲ್ಲ, ಏನೇನಾಯಿತು ಅಂತ ನೆಕ್ಸ್ಟ್ ನಾನು ಕ್ಯಾಮ್ರಾನೆಲ್ಲ ಸೆಟಪ್ ಮಾಡಿಬಿಟ್ಟು ಒಂದು ವಿಡಿಯೋ ಮಾಡಿಬಿಟ್ಟು ನಿಮಗೆ ಪರ್ಫಾರ್ಮೆನ್ಸ್ ಎಲ್ಲ ಹೆಂಗಿರುತ್ತೆ ಏನು ಅಂತೆಲ್ಲ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲ, ನನಗೂ ಅಷ್ಟೆಲ್ಲ ಯೂಟ್ಯೂಬಲ್ಲೆಲ್ಲ ವಿಡಿಯೋ ಮಾಡಿ ಕ್ಯಾಮ್ರಾ ಮುಂದೆನೇ ಫೇಸ್ ಮಾಡಿಲ್ಲ, ನನಗೆ ಗೊತ್ತಿಲ್ಲ, ನಾನೆಲ್ಲ ಹೆಂಗೆ ರಿವ್ಯೂ ಮಾಡಿರ್ತೀನೇನೋ. ಸೊ ಅದನ್ನ ಸ್ವಲ್ಪ ಹೊಟ್ಟೆಗೆ ಹಾಕೊಂಡ್ಬಿಟ್ಟು ನಮ್ಮಂಥ ಅವ್ರನ್ನ ಸ್ವಲ್ಪ ಬೆಳೆಸ್ತಾರೆ. ಆಮೇಲೆ ಕನ್ನಡದವರಿಗೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಸಿಗುತ್ತೆ ರಿವ್ಯೂ, ಮತ್ತು ಇನ್ನೊಂದು ಮತ್ತೊಂದು ಫುಲ್ ಎಕ್ಸ್ಟ್ರೀಮ್ ಡೀಟೇಲ್ ಆಗಿ. ಒಟ್ಟು ಸಾಮಾನ್ಯ ಜನಕ್ಕೆ ಒಳಗಡೆ ಹೋಗಿ ಯಾರೇ ಒಬ್ರು ಹೊಸದಾಗಿ ನಾವೆಲ್ಲ ಯೂಸ್ ಮಾಡಿರ್ತೀವಲ್ಲ, ಸೊ ಸಾಮಾನ್ಯ ಜನ ಎಲ್ಲ ತಿಳಿಸ್ಕೊಟ್ರೆ ಸ್ವಲ್ಪ ಬೇಗ ಅರ್ಥ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಇದರಲ್ಲಿ